ಬಂಡೆಗೆ ಚೆಕ್ಮೇಟ್ ಏನಾದ್ರೂ ಇಡ್ತಾರಾ ಸಿಎಂ ಸಿದ್ದರಾಮಯ್ಯ? ಅರೆ ರಾಜೀನಾಮೆ ಕೊಡ ತಕ್ಷಣ ಹಂಗೆ ಕೈ ತೊಳ್ಕೊಂಡು ಹೋಗ್ಬಿಡ್ತಾರ? ಹಂಗಿಲ್ಲ ರಾಜಕೀಯ ಅನ್ನೋದಕ್ಕೆ ಸದ್ಯದ ಸುದ್ದಿ. ರಾಜ್ಯ ರಾಜಕೀಯದ ಮತ್ತೊಂದು ಮಗ್ಗಲನ್ನ ನೋಡಬಹುದು. ಸಂಚಲನ ಸೃಷ್ಟಿಯಾಗುತ್ತಾ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡುವಂತೆ ಸೂಚನೆ ಸಿಕ್ಕಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಸೂಚನೆ ಸಿಕ್ಕ ಬೆನ್ನಲ್ಲೇ ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ತಯಾರಿ ಏನಾದರೂ ನಡೀತಾ ಇದೆಯಾ? ವರದಿ ಸಲ್ಲಿಸಲು ಹಿಂದುಳಿದ ವರ್ಗಗಳ ಆಯೋಗದ ಸಭೆ ಕರೆಯಲಾಗಿದೆ. ಇಂದಿನ ಸಭೆಯಲ್ಲಿ ಮರು ಸಮೀಕ್ಷಾ ವರದಿಗೆ ಅಂಕಿತ ಬೀಳುವ ಸಾಧ್ಯತೆ ಇದೆ. 2 ಪ್ರಮುಖ ಶಿಫಾರಸುಗಳನ್ನು ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ಒಬಿಸಿ ಮೀಸಲಾತಿ 32% ನಲ್ಲಿ ವರ್ಗೀಕರಣ, ಪಾಯಿಂಟ್ ನಂಬರ್ 1. 42% ನಲ್ಲಿ ವರ್ಗೀಕರಣ ಮಾಡಿ ಶಿಫಾರಸು ಮಾಡುವ ಸಾಧ್ಯತೆ ಇರಬಹುದು. ಈ ಮೂಲಕ ಬಂಡೆಗೆ ಚೆಕ್ಮೇಟ್ ಇಡ್ತಾರಾ? ಒಂದು ಸಂದಿಗ್ಧ ವಾತಾವರಣ ಏನಾದರೂ ನಿರ್ಮಾಣವಾಗುತ್ತಾ? ರಾಜ್ಯ ರಾಜಕೀಯದ ಮತ್ತೊಂದು ಮಗ್ಗಲಿದು, ಮತ್ತೊಂದು ಸಂಚಲನ, ಮತ್ತೊಂದು ಸೆನ್ಸೇಷನಲ್ ನ್ಯೂಸ್ ಏನಾದರೂ ಕ್ರಿಯೇಟ್ ಆಗುತ್ತಾ? ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಹೆಂಗಿದ್ರು ಪಟ್ಟ ಬಿಡಬೇಕಾಗಿದೆ. ಯಾಕೋ ಪ್ರೆಷರ್ ಸಿಕ್ಕಾಬಟ್ಟೆ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ನಮಗೆ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ ಹೇಳೋದಾದ್ರೆ, ನೋಡ್ರಿ, ನನಗೆ ಮುಖ್ಯಮಂತ್ರಿ ಪಟ್ಟ ಕೊಡದೆ ಹೋದ್ರೆ ನಾನು DCM ಆಗಿರೋದಿಲ್ಲ, KPCC ಅಧ್ಯಕ್ಷನಾಗೂ ಇರೋದಿಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ಬಿಡ್ತೀನಿ ಅಂತ ಮಾತನ್ನ ಕೂಡ ಹೇಳಿದ್ದಾರೆ ಅನ್ನೋ ಬೆನ್ನಲ್ಲೇ ಅಯ್ಯೋ ಯಾಕೋ ಇವರು ನಮ್ಮ ಮಾತನ್ನು ಕೇಳೋ ಹಾಗಿಲ್ಲ, ಇವ್ರು ನಮ್ಮ ಮನವೊಲಿಸಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮಾಹಿತಿಯನ್ನು ಗಮನ ಹಾಕಿ ಸಿದ್ದರಾಮಯ್ಯನವ್ರಿಗೆ ಒಪ್ಪಿಸಿದಂಗೆ ಕಾಣ್ತಾ ಇದೆ. ಆದರೆ ಸಿದ್ದರಾಮಯ್ಯನವ್ರು ನೆಕ್ಸ್ಟ್ ಏನು ಮಾಡ್ತಾರೆ? ಓಕೆ, ಈಗ ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿ ಅಂಕಿತ ಹಾಕ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಎಸ್, ಆರ್ ಯು ಆನ್ಲೈನ್ ಜೀವನ್? ಎಸ್, ಕುಡ್ ಯು ಗೋ ಅಹೆಡ್? ಎಸ್ ಮುಂದುವರಿಸಿ. ಹೌದು ರಾಘವ್, ಈ ಒಂದು ವಿಚಾರದಲ್ಲಿ ಈ ಒಂದು ಕೊನೆ ಒಂದು ಸಂದರ್ಭ ಅಂದ್ರೆ ಏನು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನೋ ಒಂದು ವಿಚಾರಗಳು ಪ್ರಸ್ತಾಪ ಆಗೋ ವೇಳೆ ಈ ಒಂದು ಜಾತಿ ಗಣತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರೋದು ಬಹಳಷ್ಟು ಕುತೂಹಲ ಅಂದ್ರೆ ಗೊಂದಲಕ್ಕೆ ಕಾರಣ ಆಗಿದೆ ಸರ್ಕಾರದ ಮಟ್ಟದಲ್ಲೇನೆ. ಹಾಗೂ ಇನ್ನು ಈ ಒಂದು ಟೈಮ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಏನಾದ್ರು ಸಿಎಂ ಆದ್ರೆ ಈ ಒಂದು ಜಾತಿ ಗಣತಿ ಏನೊಂದು ವರದಿ ಇದೆ, ಈ ಒಂದು ಮರು ವರದಿಯನ್ನ ಇವರು ಸಿಎಂ ಸಿದ್ದರಾಮಯ್ಯನವರು ಏನು ಒಂದು ಹಸ್ತಾಕ್ಷರವನ್ನ ಇವತ್ತೇನಾದ್ರೂ ಕೊಟ್ಟರು ಅಂದ್ರೆ ಇದು ಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆಕ್ ಮಾಡಿ. ಏಕೆಂದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ಇನ್ನು ರಾಜೀನಾಮೆ ಕೊಟ್ರೆ ಸಿಎಂ ಮುಂದುವರಿಯುವಂತದ್ದು ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು. ಈ ಒಂದು ವಿಚಾರದಲ್ಲಿ ಈ ಒಂದು ಏನಾದ್ರೂ ಗೊಂದಲಗಳು ಉಟ್ಕೊಂಡ್ರೆ ಈ ಒಂದು ಜಾತಿ ಗಣತಿ ವಿಚಾರದಲ್ಲಿ ಅದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಪ್ರಭಾವ ಬೀರುವಂತದ್ದು ರಾಘವ್. ಹೇಗೆ ಇದು ಚೆಕ್ಮೇಟ್ ಅಂತ ಹೆಂಗಾಗತ್ತೆ? ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಯಾಕೆ ಸವಾಲಾಗತ್ತೆ ಅಂತ ಅನ್ಸುತ್ತೆ ಜೀವನ್? ಯಾಕೆ ಅಂದ್ರೆ ಈ ಹಿಂದೆನೂ ಕೂಡ ಜಾತಿ ಗಣತಿ ವಿಚಾರವಾಗಿ ಒಂದಲ್ಲ ಒಂದು ಬಹಳಷ್ಟು ಗೊಂದಲಗಳು ಉಟ್ಕೊಂಡಿದ್ವು. ಯಾಕೆ ಲಾಸ್ಟ್ ಟೈಮ್ ಜಾತಿ ಗಣತಿ ವಿಚಾರವಾಗಿ ಈ ಒಂದು ವರದಿ ಸರಿ ಇಲ್ಲ ಅನ್ನೋಂತ ವಿಚಾರ ಆಗಿರ್ಬೋದು, ಈ ಒಂದು ಅದಲ್ದಲೆ ಈ ಒಂದು ವರದಿ ಮರು ವರದಿ ಆಗಿರೋದ್ರಿಂದ ಅದನ್ನು ಕೂಡ ಸರಿಯಾಗಿ ನಡೆಸಿಲ್ಲ ಅನ್ನೋ ಒಂದು ಅಂಶವನ್ನ ಮುಂದೆ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವೊಂದು ಒತ್ತಡಗಳು ಆಗುವಂತ ಸಾಧ್ಯತೆಗಳಿವೆ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಪವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಈಗ ಮುಖ್ಯಮಂತ್ರಿ ಆಗೋ ಮುನ್ನ ಡಿ ಕೆ ಶಿವಕುಮಾರ್ ಪವರ್ ಗೇಮ್ ಏನಾದರೂ ಶುರು ಮಾಡ್ತಿದ್ದಾರೆ. ಏನದು ಪವರ್ ಗೇಮ್ ಅನ್ನೋದು ಒಂದು KPCC ಪದಾಧಿಕಾರಿಗಳ ವಿಚಾರ ಮನಸ್ಸಲ್ಲಿಟ್ಕೊಳ್ಳಿ. ಮತ್ತೆ SIR ಮೀಟಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ನ್ಯೂಸ್ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ.